ಕೇರಳದಲ್ಲಿ ಕೋವಿಡ್ ಸಂಖ್ಯೆ ಹೆಚ್ಚಾಗ್ತಾ ಇದ್ದಂತೆ ಕರ್ನಾಟಕದಲ್ಲಿ ಅಲರ್ಟ್ ಮಾಡಲಾಗಿದೆ. ಮುಂಜಾಗ್ರತಾ ಕ್ರಮಕ್ಕೆ ಆರೋಗ್ಯ ಇಲಾಖೆಯಿಂದ ಸಿದ್ಧತೆಯನ್ನ ನಡೆಸಿಕೊಂಡಿದ್ದಾರೆ. ಡಿಸೆಂಬರ್ 19ಕ್ಕೆ ಕೋವಿಡ್ ತಾಂತ್ರಿಕ ಸಲಹಾ ಸಮಿತಿ ಸಭೆ ಇರುತ್ತೆ. ತಾಂತ್ರಿಕ ಸಲಹಾ ಸಮಿತಿ ಸಭೆ ಕರೆದಿರುವ ಆರೋಗ್ಯ ಸಚಿವರು, ಟಿಎಸಿ ಸಭೆ ಕರೆದಿರುವ ಸಚಿವ ದಿನೇಶ್ ಗುಂಡೂರಾವ್, ಟಿಎಸಿ ಅಧ್ಯಕ್ಷ ಡಾಕ್ಟರ್ ರವಿ ನೇತೃತ್ವದಲ್ಲಿ ಈ ಸಭೆಯನ್ನ ನಡೆಸಲಾಗುತ್ತೆ. ಪಕ್ಕದ ಕೇರಳದಲ್ಲಿ ಕೋವಿಡ್ ಸಂಖ್ಯೆ ಹೆಚ್ಚಾಗಿರೋದ್ರಿಂದ ಕರ್ನಾಟಕದಲ್ಲಿ ಅಲರ್ಟ್ ಆಗಿರುವಂತೆ ಆರೋಗ್ಯ ಇಲಾಖೆಗೆ ಈಗಾಗಲೇ ಸಚಿವರು ಸೂಚಿಸಿದ್ದಾರೆ. ಹಾಗಾದ್ರೆ ಯಾವೆಲ್ಲ ವಿಚಾರಗಳು ಚರ್ಚೆಗೆ ಬರುತ್ತೆ? ಹೊಸ ರೂಲ್ಸ್ಗೆ ಏನಾದರೂ ಚಿಂತನೆಯನ್ನ ನಡೆಸಿದ್ದಾರಾ ಅಥವಾ ಯಾವ ರೀತಿಯಾಗಿ ಮಾರ್ಗಸೂಚಿ ಇರಲಿದೆ? ಇದರ ಬಗ್ಗೆ ಮತ್ತಷ್ಟು ಲೈವ್ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಪ್ರಗತಿ ನೀಡ್ತಾ ಹೋಗ್ತಾರೆ. ಪ್ರಗತಿ, ಪಕ್ಕದ ಕೇರಳದಲ್ಲಿ ಈ ಕೋವಿಡ್ ಸಂಖ್ಯೆ ಹೆಚ್ಚಾಗ್ತಾ ಇದ್ದಂತೆ ರಾಜ್ಯದಲ್ಲಿ ಸಚಿವರು ಅಲರ್ಟ್ ಆಗಿದ್ದಾರೆ, ಸಭೆ ಕೂಡ ಕರೆದಿದ್ದಾರಂತೆ. ಯಾವೆಲ್ಲ ವಿಚಾರಗಳು ಚರ್ಚೆಗೆ ಬರುತ್ತೆ? ಮುಂದಿನ ಕ್ರಮಗಳು ಹೇಗಿರುತ್ತೆ? ಸಭಾ ಕೇರಳದಲ್ಲಿ ಕೋವಿಡ್ ವ್ಯಾಪಕವಾಗಿ ಹಬ್ತಾ ಇರುವಂತಹ ಪರಿಣಾಮ ರಾಜ್ಯದಲ್ಲೂ ಕೂಡ ಈಗ ಅಲರ್ಟ್ ಆಗಿರುವಂತದ್ದು. ಆರೋಗ್ಯ ಸಚಿವರ ನೇತೃತ್ವದಲ್ಲಿ ನಿನ್ನೆ ಕೂಡ ಒಂದು ಮಹತ್ವದ ಸಭೆ ನಡೆಯಿತು. ಆದರೆ ತಾಂತ್ರಿಕ ಸಲಹಾ ಸಮಿತಿಯ ಅಧ್ಯಕ್ಷರಾಗಿರುವಂತಹ ರವಿ ಅವರ ನೇತೃತ್ವದಲ್ಲಿ ಮಂಗಳವಾರ ಇನ್ನೊಂದು ಸಭೆ ನಡೆಯುತ್ತೆ. ಈ ಸಭೆಯ ಬಳಿಕ ಮಾರ್ಗಸೂಚಿಯನ್ನು ಕೂಡ ಬಿಡುಗಡೆ ಮಾಡುವಂತಹ ಸಾಧ್ಯತೆ ಇರುತ್ತೆ. ಆದ್ರೆ ಇನ್ಫಾರ್ಮೇಶನ್ ಪ್ರಕಾರ, ಅಂದ್ರೆ ಮೂಲಗಳಿಂದ ಲಭ್ಯ ಆಗಿರುವಂತಹ ಮಾಹಿತಿ ಪ್ರಕಾರ ಇದೊಂದು ಫಾರ್ಮಾಲಿಟಿಗೋಸ್ಕರ ಮಾಡ್ತಾ ಇರುವಂತಹ ಸಭೆ. ಆಲ್ರೆಡಿ ಈಗ ಆರೋಗ್ಯ ಸಚಿವರು ರವಿ ಅವರ ಹತ್ರ, ಅಂದ್ರೆ ತಾಂತ್ರಿಕ ಸಲಹಾ ಸಮಿತಿ ಅಧ್ಯಕ್ಷ ಆಗಿರುವಂತಹ ರವಿ ಅವರ ಹತ್ರ ಮಾತನಾಡಿ ಎಲ್ಲ ರೀತಿಯಾದಂತಹ ಇನ್ಫಾರ್ಮೇಶನ್ ಅನ್ನ ಪಡ್ಕೊಂಡು ಯಾವ ರೀತಿಯಾಗಿ ಮಾರ್ಗಸೂಚಿಯನ್ನ ರೆಡಿ ಮಾಡಬೇಕು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಲ್ರೆಡಿ ಮಾತನಾಡಿದ್ದಾರೆ ಅನ್ನುವಂಥದ್ದು ಲಭ್ಯ ಆಗ್ತಾ ಇರುವಂತಹ ಮಾಹಿತಿ. ಈ ಸಭೆಯಲ್ಲಿ ಕೇರಳದಲ್ಲಿ ಬಂದಿರುವಂತಹ ಈ ಉಪತಳಿ ಇದೆಯಲ್ಲ, ಇದು ಯಾವ ರೀತಿಯಾಗಿ ಸಮಸ್ಯೆಯನ್ನ ಮಾಡ್ತಾ ಇದೆ, ಯಾವ ರೀತಿಯಾಗಿ ಉಪಟಳವನ್ನ ಕೊಡ್ತಾ ಇದೆ, ಇದರಿಂದ ಯಾರ್ಯಾರಿಗೆ ಗಂಭೀರ, ಅಂದ್ರೆ ಯಾವ ವಯೋಮಾನದವರಿಗೆ ಗಂಭೀರ ಸಮಸ್ಯೆ ಆಗಬಹುದು, ಯಾರಿಗೆ ಜಾಸ್ತಿ ಹಬ್ಬಬಹುದು, ಯಾವ್ಯಾವ ರೀತಿಯಾದಂತಹ ಸ್ಪ್ರೆಡ್ಡಿಂಗ್ ಕೆಪಾಸಿಟಿ ಇದಕ್ಕಿದೆ, ಇದೆಲ್ಲವನ್ನು ಕೂಡ, ಅಂದ್ರೆ ಇದರ ವೇರಿಯಂಟ್ ನ ಪ್ರಮುಖವಾದಂತಹ, ಅಂದ್ರೆ ಜನರ ಮೇಲೆ ಪರಿಣಾಮ ಬೀರುವಂತಹ ಅಂಶಗಳು ಏನೇನಿದೆ ಇದೆಲ್ಲವನ್ನ ಕೂಡ ಪರಿಗಣನೆಗೆ ತೆಗೆದುಕೊಂಡು ಒಂದು ಮಾರ್ಗಸೂಚಿಯನ್ನ ಮಾಡುವಂತಹ ಸಾಧ್ಯತೆ ಇದೆ. ಇನ್ನು ಪ್ರತಿ ವಾರ ಕೂಡ, ಅಂದ್ರೆ ಈ ಮೊದಲು ಕೋವಿಡ್ ವ್ಯಾಪಕವಾಗಿ ಹಬ್ತಾ ಇದ್ದಂತಹ ಸಂದರ್ಭದಲ್ಲಿ ಪ್ರತಿ ದಿನ ಕೂಡ ಆರೋಗ್ಯ ಇಲಾಖೆಯಿಂದ ಒಂದು ಹೆಲ್ತ್ ಬುಲೆಟಿನ್ ಬಿಡುಗಡೆ ಮಾಡ್ತಾ ಇದ್ರು. ಬಟ್ ಅದನ್ನ ಈಗ ವಾರಕ್ಕೆ ಸೀಮಿತ ಮಾಡಿದ್ದಾರೆ. ಅಂದ್ರೆ ನೀವು ಕೆಲವೊಂದಿಷ್ಟು ಚಿಕನ್ ಗುನ್ಯಾ ಆಗ್ಲಿ, ಡೆಂಗ್ಯೂ ಆಗ್ಲಿ, ಈ ತರಹದ ಒಂದಷ್ಟು ಫೀವರ್ ಬರುವಂತಹ ಒಂದಷ್ಟು ಕಾಯಿಲೆಗಳಿರ್ತಾವಲ್ಲ, ಅವುಗಳೆಲ್ಲವನ್ನ ಕೂಡ, ಆ ಎಲ್ಲ ರೋಗಗಳಿಗೂ ಕೂಡ ಪ್ರತ್ಯೇಕವಾದಂತಹ ಒಂದು ಬುಲೆಟಿನ್, ಹೆಲ್ತ್ ಬುಲೆಟಿನ್ ಪ್ರತಿ ವಾರ ಕೂಡ ಬಿಡುಗಡೆ ಮಾಡ್ತಾರೆ. ಸೊ ಈ ಹೆಲ್ತ್ ಬುಲೆಟಿನ್ ನಾಳೆ ಬಿಡುಗಡೆ ಮಾಡ್ತಾರೆ. ಅಂದ್ರೆ ಸೋಮವಾರ, ವಾರದ ಪ್ರಕಾರ, ವಾರದ ಲೆಕ್ಕಾಚಾರದಲ್ಲಿ ಸೋಮವಾರ ಈ ಹೆಲ್ತ್ ಬುಲೆಟಿನ್ ಬಿಡುಗಡೆ ಆಗತ್ತೆ. ಅದನ್ನ ಗಮನಿಸಿಕೊಂಡು, ಅದನ್ನು ಕೂಡ ಆಧಾರವಾಗಿಟ್ಟುಕೊಂಡು ಮಂಗಳವಾರ ಸಭೆ ನಡೆಯೋದ್ರಿಂದ ಅದರ ಬಳಿಕ ಒಂದು ಮಾರ್ಗಸೂಚಿ ಕೂಡ ಬಿಡುಗಡೆ ಆಗುತ್ತೆ. ಪ್ರಮುಖವಾಗಿ ಈಗ ಎಲ್ಲ ಆಸ್ಪತ್ರೆಗಳಿಗೂ ಕೂಡ ಮಾಕ್ ಡ್ರಿಲ್ ಅನ್ನು ನಡೆಸುವಂತೆ ಆರೋಗ್ಯ ಸಚಿವರು ಆಲ್ರೆಡಿ ಸೂಚನೆಯನ್ನ ಕೊಟ್ಟಿದ್ದಾರೆ. ಎಲ್ಲ ಆಸ್ಪತ್ರೆಗಳಲ್ಲೂ ಕೂಡ ಮಾಕ್ ಡ್ರಿಲ್ ನಡೆಸಬೇಕು. ಈ ಮಾಕ್ ಡ್ರಿಲ್ ಅವಧಿಯಲ್ಲಿ ಏನೇನು ಆಸ್ಪತ್ರೆಗಳಲ್ಲಿ ಲಭ್ಯ ಇದೆ, ಎಷ್ಟು ಬೆಡ್ಗಳಿವೆ, ಯಾವ ರೀತಿಯಾಗಿ ಸಿದ್ಧತೆಯನ್ನ ನಡೆಸಿದ್ದಾರೆ, ಯಾವ ರೀತಿಯಾಗಿ ಇವರು ಕೋವಿಡ್ ಒಂದೊಮ್ಮೆ ಏನಾದ್ರೂ ಕೋವಿಡ್ ತೀವ್ರವಾದಂತಹ, ಗಂಭೀರವಾದಂತಹ ಸ್ವರೂಪವನ್ನ ಪಡೆದುಕೊಂಡ್ರೆ ಯಾವ ರೀತಿಯಾಗಿ ಆಸ್ಪತ್ರೆಗಳು ಸಿದ್ಧವಾಗಿವೆ ಅನ್ನೋದು ಈ ಮಾಕ್ ಡ್ರಿಲ್ ಅಲ್ಲಿ ಗೊತ್ತಾಗುತ್ತೆ. ಸೊ ಹಾಗಾಗಿ ಎಲ್ಲ ಆಸ್ಪತ್ರೆಗಳಿಗೂ ಕೂಡ ಮಾಕ್ ಡ್ರಿಲ್ ನಡೆಸೋದಕ್ಕೆ ಈಗ ಆಲ್ರೆಡಿ ಸೂಚನೆ ಕೊಟ್ಟಿರುವಂತದ್ದು. ಸೊ ಅದೊಂದು ಕಡೆ ಆದ್ರೆ, ಇನ್ನ ಎಲ್ಲ ಈ ಆಸ್ಪತ್ರೆಯ ಒಳಗಡೆ ಇಟ್ಕೊಂಡು ಟ್ರೀಟ್ಮೆಂಟ್ ಕೊಡ್ತಾರಲ್ಲ, ಅವರೆಲ್ಲರಿಗೂ ಕೂಡ ಮಾಸ್ಕ್ ಅನ್ನ ಹಾಕುವಂತೆ ಈಗ ಆಲ್ರೆಡಿ ಸೂಚನೆಯನ್ನ ಕೊಡ್ಲಾಗಿದೆಯಂತೆ. ಅವರು ಕೂಡ ಜನರನ್ನ ಟ್ರೀಟ್ ಮಾಡಬೇಕಾದ್ರೆ, ರೋಗಿಗಳನ್ನ ಟ್ರೀಟ್ ಮಾಡಬೇಕಾದ್ರೆ ಮಾಸ್ಕ್ ಅನ್ನ ಹಾಕೊಳ್ಬೇಕು. ಇನ್ನು ತಜ್ಞ ವೈದ್ಯರು ಒಂದಷ್ಟು ಸಲಹೆ ಕೊಟ್ಟಿರೋದು ಏನಪ್ಪಾ ಅಂತ ಕೇಳಿದ್ರೆ, ಹೊರಗಡೆ, ಅಂದ್ರೆ ನಾವು ಜಾಸ್ತಿ ಓಡಾಡುವಂತಹ ಸಂದರ್ಭದಲ್ಲಿ ಜನಸಮೂಹ ಇದ್ರೆ ಆ ಗುಂಪು ಇರುವಂತಹ ಕಡೆ ಮಾಸ್ಕ್ ಅನ್ನ ಧರಿಸಬೇಕು, ಮತ್ತೆ ಸಾಮಾಜಿಕ ಅಂತರವನ್ನ ಕಾಪಾಡಿಕೊಳ್ಬೇಕು. ಹೇಗೆ ನಾವು ಕೋವಿಡ್ ಗಂಭೀರ ಸ್ವರೂಪವನ್ನ ಪಡೆದುಕೊಂಡಂತಹ ಸಂದರ್ಭದಲ್ಲಿ ಯಾವ್ಯಾವ ರೂಲ್ಸ್ ಅನ್ನ ಫಾಲೋ ಮಾಡಿದೀವೋ ಅದೇ ರೂಲ್ಸ್ ಆಸ್ ಇಟ್ ಈಸ್ ಇಲ್ಲಿ ಕೂಡ ಇಂಪ್ಲಿಮೆಂಟ್ ಆಗ್ತಾ ಹೋಗುವಂತದ್ದು. ಸಭಾ, ಥ್ಯಾಂಕ್ ಯು ಪ್ರಗತಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.